ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮೂವಿ ಕ್ಯಾಂಪಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬಿಡುಗಡೆ ಆಗಿರುವ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ. ಟಾಕ್ಸಿಕ್ ಇದೇ ವಿಷಯವಾಗಿ ನಾವು ಅನೇಕ ವಿಡಿಯೋಗಳನ್ನು ಮಾಡಿದ್ದು, ಇದು ಕೂಡ ಇದೇ ಟಾಕ್ಸಿಕ್ ವಿಷಯ. ಇವತ್ತು ರಿಲೀಸ್ ಆಗಿದೆ ಪಿಕ್ಚರು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ. ಗೀತು ಮೋಹನ್ ದಾಸ್ ನಿರ್ದೇಶನದ ಚಿತ್ರನ KVN ಪ್ರೊಡಕ್ಷನ್ ಅದ್ಧೂರಿಯಾಗಿ ನಿರ್ಮಾಣ ಮಾಡಿ ಬಿಡುಗಡೆ ಮಾಡಿದೆ. ಇಲ್ಲಿ ವಿಭಿನ್ನವಾದ ಕಥಾಹಂದರವನ್ನು ಈ ಟಾಕ್ಸಿಕ್ ಹೊಂದಿದೆ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಕಥೆ ಎಳೆಗಳನ್ನು ಹೆಣೆಯಲಾಗಿದೆ. ಯಶ್ ಮತ್ತು ನಯನತಾರಾ ಪಾತ್ರಗಳ ನಡುವೆ ಅಕ್ಕ ತಮ್ಮನ ಬಾಂಧವ್ಯ ಇದ್ದರೆ, ಯಶ್ನ ನಿರ್ವಹಿಸಿರುವಂತಹ ರಾಯ ಮತ್ತು ಟಿಕೆಟ್ ಪಾತ್ರಗಳಲ್ಲಿ ತಂದೆ ಮಗನ ವೈರತ್ವ, ಸೇಡು, ಪ್ರೇಮ ಕಥೆ ಎಲ್ಲವೂ ಇದೆ. ಜೊತೆಗೆ ಲವ್ ಮತ್ತು ಜೂಜಾಟ, ಮಾದಕ ದ್ರವ್ಯದ ಜಾಲದ ಗ್ಯಾಂಗ್ ವಾರ್ಗಳ ಹಿನ್ನೆಲೆ ಇವುಗಳೆಲ್ಲ ಸಿನಿಮಾಗಳಲ್ಲಿ ಪ್ರಮುಖ ಅಂಶಗಳಾಗಿ ಕಾಣಿಸ್ಕೊಂಡಿದೆ. ಚಿತ್ರದಲ್ಲಿ ಆ್ಯಕ್ಷನ್ ದೃಶ್ಯಗಳಿಗೆ ವಿಶೇಷವಾದ ಆದ್ಯತೆ ಕೊಡಲಾಗಿದೆ. ಗುಂಡಿನ ಚಕಮಕಿ, ಹೊಡೆದಾಟ ಮತ್ತು ಹೀರೋ ಪಾತ್ರದ ಮಾಸ್ ಕ್ಷಣಗಳೇ ಸಿನಿಮಾದುದ್ದಕ್ಕೂ ಪ್ರಮುಖವಾಗಿ ನಮಗೆ ಕಾಣಿಸುತ್ತೆ. ಆ್ಯಕ್ಷನ್ ಮತ್ತು ಕಮರ್ಷಿಯಲ್ ಅಂಶಗಳನ್ನು ಇಷ್ಟಪಡುವ ಪ್ರೇಕ್ಷಕರಿಗೆ ಈ ಭಾಗಗಳು ಪ್ರಮುಖ ಆಕರ್ಷಣೆಯಾಗ್ತವೆ. ರಾಯ ಮತ್ತು ಟಿಕೆಟನ್ನು ಎರಡು ವಿಭಿನ್ನ ಪಾತ್ರಗಳಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಎರಡೂ ಪಾತ್ರಗಳ ದೇಹ ಭಾಷೆಗಳು ಮತ್ತು ಅಭಿನಯಗಳು ವ್ಯತ್ಯಾಸಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ವಿಶೇಷವಾಗಿ ಕ್ಲೈಮ್ಯಾಕ್ಸ್ನಲ್ಲಿ ರಾಯ ಪಾತ್ರದಲ್ಲಿ ಯಶ್ ಅವರ ಅಭಿನಯ ಗಮನ ಸೆಳೆಯುತ್ತೆ. ಇನ್ನು ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ ಇವರುಗಳೆಲ್ಲ ತಮ್ಮ ಪಾತ್ರಗಳಲ್ಲಿ ಅತ್ಯುತ್ತಮವಾಗಿ ಕಾಣಿಸಿಕೊಂಡಿದ್ದಾರೆ. ನಯನತಾರಾ ಕಥೆಗೆ ಪ್ರಮುಖ ತಿರುವು ನೀಡುವ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಕಮ್ಮಿ ಅವಧಿಯಲ್ಲಿ ಕಾಣಿಸಿಕೊಳ್ಳುವ ಹುಮಾ ಖುರೇಸಿ ಗಮನ ಸೆಳೀತಾರೆ. ಇನ್ನು ರುಕ್ಮಿಣಿ ವಸಂತ್ ಅವರ ಪಾತ್ರ ದ್ವಿತೀಯ ಅರ್ಥದಲ್ಲಿ ಬಂದು ಪ್ರಮುಖವಾದ ಘಟ್ಟವೊಂದರಲ್ಲಿ ಬರುತ್ತೆ. ಟಾಕ್ಸಿಕ್ ಸಿನಿಮಾ ಒಟ್ಟವಧಿ 3 ಗಂಟೆ 14 ನಿಮಿಷ. ಅದು ಹಲವು ಕಾಲಘಟ್ಟಗಳಲ್ಲಿ ಕತೆ ಸಾಗೋದ್ರಿಂದ ಸಾಕಷ್ಟು ವಿಷಯಗಳನ್ನು ಸೇರಿಸಲಾಗಿದೆ. ಆದರೆ ಕೆಲವು ಕಡೆಗಳಲ್ಲಿ ಕಥೆಗಳನ್ನು ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸುವ ಅವಕಾಶ ಇತ್ತು ಮತ್ತು ಇನ್ನಷ್ಟು ಕೆಲವೊಂದು ಅನಗತ್ಯ ಸನ್ನಿವೇಶಗಳನ್ನು ಕಟ್ ಮಾಡಿ ಟ್ರಿಮ್ ಮಾಡುವ ಅವಕಾಶ ಇತ್ತು ಅಂತ ಅನಿಸುತ್ತೆ. ಸಾಹಸ ದೃಶ್ಯಕ್ಕೆ ಹೆಚ್ಚಿನ ಸಮಯವನ್ನು ಮೀಸಲಾಗಿರಿಸಿರೋದು ಸಿನಿಮಾದ ಪ್ರಮುಖವಾದ ಲಕ್ಷಣ ಆಗಿದೆ. ಸಿನಿಮಾದುದ್ದಕ್ಕೂ ನಾಯಕರ ಮಾಸ್ ಇಮೇಜ್ಗೆ ಹೆಚ್ಚಿನ ಒತ್ತು ಕೊಟ್ಟಲಾಗಿದೆ. ಆ್ಯಕ್ಷನ್ ಮತ್ತು ಕಮರ್ಷಿಯಲ್ ಅಂಶಗಳೇ ಪ್ರಮುಖವಾಗಿ ಮೂಡಿಬಂದಿದೆ. ಭಾವನಾತ್ಮಕ ಕಥಾಭಾಗಕ್ಕೆ ಹೋಲಿಸಿದರೆ ಮಾಸ್ ಎಲಿಮೆಂಟ್ಗಳೇ ಸಾಕಷ್ಟು ಮೇಲುಗೈ ಕಂಡಿದೆ. ಒಟ್ಟಲ್ಲಿ ಟಾಕ್ಸಿಕ್ ಸಿನಿಮಾ ಆ್ಯಕ್ಷನ್, ಮಾಸ್, ಗ್ಯಾಂಗ್ಸ್ಟರ್ ಹಿನ್ನೆಲೆ ಮತ್ತು ಯಶ್ ಅವರ ದ್ವಿಪಾತ್ರ ನಿರ್ವಹಣೆಯನ್ನೇ ಕೇಂದ್ರವಾಗಿರಿಸಿಕೊಂಡಿರುವಂಥ ಕಥೆ. ಇಲ್ಲಿ ಲಾಜಿಕ್ಗಿಂತಲೂ ಆ್ಯಕ್ಷನ್ ಮತ್ತು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ಗಳಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗಿದೆ. ಅಂಥ ಮಾಸ್ ಆ್ಯಕ್ಷನ್ ಇಷ್ಟಪಡುವ ಪ್ರೇಕ್ಷಕರಿಗೆ ಸಿನಿಮಾ ವಿಭಿನ್ನ ಅನುಭವವನ್ನು ನೀಡುತ್ತೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಜೊತೆಗೆ ಮೇಕಿಂಗ್ ಮತ್ತು ಎಲ್ಲ ಸಂಗೀತ ಈ ಎಲ್ಲ ವಿಷಯಗಳಿಗೆ ಹೋಲಿಸಿದರೆ ಹಾಲಿವುಡ್ ಲೆವೆಲ್ನ ಅನುಭವವನ್ನು ಕನ್ನಡ ಪ್ರೇಕ್ಷಕರು ಈ ಚಿತ್ರದ ಮೂಲಕ ಪಡ್ಕೋಬಹುದು ಅಂತ ಹೇಳ್ತೀವಿ. ನಮ್ಮ ಇನ್ನಷ್ಟು ವಿಡಿಯೋಗಳನ್ನು ಈ ಒಂದು ಚಾನಲ್ನಲ್ಲಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.